ನಮಸ್ತೆ ಗೆಳೆಯರು, ನಾನು ನಿಮ್ಮ ಹ್ಯಾಪಿ ವಿನಯ್. ಇವತ್ತಿನ ಮೋಟಿವೇಶನ್ ಕಥೆ ಏನಪ್ಪ ಅಂದರೆ, ದೂರಲ್ಲಿ ಒಬ್ಬ ರಾಜ ಇದ್ದ. ಅವನಿಗೆ ಮಕ್ಕಳಿರಲಿಲ್ಲ. ಕಾರಣಕ್ಕಾಗಿ ತನ್ನ ಉತ್ತರಾಧಿಕಾರಿಯನ್ನು ನೇಮಕ ಮಾಡಲು ಅದೇ ಅವನಿಗೆ ವಯಸ್ಸಾಗುತ್ತೆ. ಇದರ ಬಗ್ಗೆ ನಮ್ಮ ಮಂತ್ರಿಗಳ ಸಲಹೆಯನ್ನು ಪಡೆದಾಗ ಕೆಲವರು ಅಂದರು, ಯಾರನ್ನು ಯಾಕೆ ರಾಜ ಮಾಡ್ತೀರಾ, ನಮ್ಮಲ್ಲಿ ಒಬ್ಬನನ್ನು ರಾಜ ಮಾಡಿ. ಇನ್ನು ಕೆಲವರು ಅಂದರು, ಸಂದರ್ಶನ ತಗೊಳ್ಳೋ ಮುಖಾಂತರ ಒಬ್ಬ ರಾಜನನ್ನು ಆಯ್ಕೆ ಮಾಡಿ. ನಮ್ಮ ಸಲಹೆಯಂತೆ ಸಂದರ್ಶನವನ್ನು ಏರ್ಪಡಿಸಿ ಹಾಗೂ ಈ ವಿಷಯವನ್ನು ನಮ್ಮ ರಾಜ್ಯದಲ್ಲೆಲ್ಲ ಅಂತ ಹೇಳಿದಾಗ, ಈ ವಿಷಯ ಅದೇ ಗ್ರಾಮದ ಒಬ್ಬ ಹುಡುಗ ಇದ್ದವನ ಕಿವಿಗೆ ಬಿದ್ದಾಗ ಆ ಹುಡುಗ ತನ್ನ ತಂದೆ ತಾಯಿಗೆ ಈ ಮಾತನ್ನು ತಿಳಿಸಿ ಸಂದರ್ಶನ ನೀಡಲು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದ. ಇದನ್ನು ಅರಿತ ತಂದೆ ತಾಯಿ ಅವನನ್ನು ಸಂದರ್ಶನಕ್ಕಾಗಿ ಆಶೀರ್ವದಿಸಿ ವಹಿಸಿಕೊಟ್ಟರು. ಸಂದರ್ಶನಕ್ಕೆ ಹೋಗುವಾಗ ಆ ಹುಡುಗ ತನ್ನ ಜೊತೆಯಲ್ಲಿದ್ದ ಒಂದು ಚಿತ್ರವನ್ನು ಕೊಂಡು ಹೋಗುವಾಗ ಅದೇ ದಾರಿಯಲ್ಲಿ ಒಬ್ಬ ವೃದ್ಧ ವ್ಯಕ್ತಿ ಅವನಿಗೆ ಭೇಟಿಯಾಗುತ್ತಾನೆ. ನಂತರ ಅವನಿಗೆ ತುಂಬ ಚಳಿ ಎಂದು ತಿಳಿಸಿದಾಗ ಆ ಹುಡುಗ ತನ್ನ ಹತ್ತಿರ ಇದ್ದ ಬಟ್ಟೆಯನ್ನು ಅವನಿಗೆ ನೀಡಿ ತನ್ನ ಸಂದರ್ಶನ ಕೆಲಸಕ್ಕಾಗಿ ಅಲ್ಲಿಂದ ರಾಜ್ಯಕ್ಕೆ ಹೊರಟ. ಆ ಹುಡುಗ ರಾಜ್ಯಸಭೆಯನ್ನು ತಲುಪಿದಾಗ ರಾಜ ಇರಲಿಲ್ಲ. ಆದರೆ ಕೆಲವು ಸಮಯದ ನಂತರ ರಾಜ ಬಂದಾಗ ಆ ಹುಡುಗನಿಗೆ ರಾಜನನ್ನು ನೋಡಿ ಆಕಾಶವೇ ತಲೆ ಮೇಲೆ ಬಿದ್ದಂತಾಯಿತು. ಯಾಕಪ್ಪ ಅಂದರೆ ಆ ವೃದ್ಧನ ವಯಸ್ಸಿನಲ್ಲಿ ಬಂದವನು ಬೇರೆ ಯಾರೂ ಅಲ್ಲ, ಈ ರಾಜ್ಯದ ರಾಜ. ಆಗ ಹುಡುಗ ಕೇಳ್ತಾನೆ, ಯಾವ ಥರದ ಪರೀಕ್ಷೆ ತೆಗೆದುಕೊಳ್ತಿದ್ದಾರೆ ನೀವು ಅಂತ ಕೇಳಿದಾಗ ಅದಕ್ಕೆ ರಾಜ ಅಂತ, ನಾನು ರಾಜನಾಗಿ ನಿನ್ನ ಎದುರಿಗೆ ಬಂದರೆ ನಾನು ಏನು ಹೇಳ್ತೀನೋ ನೀನು ಮಾಡ್ತಾಯಿದ್ದೆ. ಆದರೆ ನಾನು ನನ್ನ ಮುಂದೆ ಒಬ್ಬ ವೃದ್ಧ ಭಿಕ್ಷುಕಾಗಿ ಬಂದದ್ದು ನನ್ನಲ್ಲಿರೋ ಒಳ್ಳೆಯತನ, ನಿನ್ನ ನಡತೆಯನ್ನು ತಿಳಿಯಲು ಪರೀಕ್ಷೆ ಮಾಡಿದ್ದು ಎಂದ. ಆದ್ದರಿಂದ ರಾಜ ಖುಷಿಗೊಂಡು ಕ್ಷಣದಿಂದ ನೀನೇ ಈ ರಾಜ್ಯದ ರಾಜ ಎಂದು ಘೋಷಿಸಿದ. ಅದಕ್ಕೆ ಹುಡುಗ, ಯಾವ ಕಾರಣಕ್ಕಾಗಿ ನೀವು ನನ್ನನ್ನು ರಾಜ ಎಂದು ಘೋಷಣೆ ಮಾಡಿದ್ದೀರಿ ಅಂತ ಕೇಳಿದಾಗ ರಾಜ ಅಂದ, ಈ ಎಲ್ಲ ಅರ್ಥ ಆಗಿದೆ. ಯಾರಿಗೆ ಒಳ್ಳೆಯ ಮನಸ್ಸಿರುತ್ತೋ, ಯಾರು ನಿಸ್ವಾರ್ಥತೆಯಿಂದ ಸಹಾಯ ಮಾಡುತ್ತಾರೋ ಅವನೇ ರಾಜ್ಯವನ್ನು ನಡೆಸಲು ಯೋಗ್ಯ. ಈ ಕಥೆಯಿಂದ ತಿಳಿದುಬರುತ್ತ ಅಂಶ ಏನಂದರೆ, ನಮ್ಮನ್ನು ಎಲ್ಲರೂ ಪ್ರೀತಿಸಲಿ, ಗೌರವಿಸಲಿ ಅಂತ ವಿಚಾರ ಮಾಡ್ತೀವಿ. ಆದರೆ ಮುಖ್ಯವಾದ ವಿಷಯ ಅಂದರೆ ನಾವು ಎಲ್ಲರನ್ನು ಪ್ರೀತಿಸಲು ಸಹಾಯ ಮಾಡಲು ಇದರಿಂದ ನಾವು ಮೊದಲು ಒಳ್ಳೆಯ ಮನುಷ್ಯನಾಗಬೇಕು. ವಿಡಿಯೋ ಕೊನೆಯಲ್ಲಿ ಈ ನಿಮ್ಮ ಹ್ಯಾಪಿಯನ್ನು ಹೇಳೋದು ಒಂದೇ, ಬಿ ಹ್ಯಾಪಿ, ಲವ್ ಯುವರ್ ಸೆಲ್ಫ್ ಆ್ಯಂಡ್ ಲವ್ ದ ವರ್ಲ್ಡ್.